ನಾನು ಸ್ಪರ್ಧೆ ಮಾಡಿದ್ದೇನೆ. ಇದೊಂದು ಪ್ರಾಮಾಣಿಕತೆ, ನಂಬಿಕೆ, ಪ್ರೀತಿಯ ಸ್ಪರ್ಧೆ. ಇಡೀ ರಾಜ್ಯದಲ್ಲಿ ಸ್ಪರ್ಧೆ ಮಾಡಿರುವ ಅನೇಕರ ಬಗ್ಗೆ ಮಾತನಾಡೋದಾದ್ರೆ ಭ್ರಷ್ಟರೇ ಜಾಸ್ತಿ, ಭ್ರಷ್ಟರ ಲೋಕಸಭೆಗೆ ಯಾವ ಕಾರಣಕ್ಕೆ ಹೋಗ್ಬೇಕು? ಲೋಕಸಭೆಯಲ್ಲಿ ಇದುವರೆಗೂ ಕರ್ನಾಟಕದ ಬಗ್ಗೆ, ಕನ್ನಡಿಗರ ಬಗ್ಗೆ ಯಾರು ಹೋರಾಟ ಮಾಡಲಿಲ್ಲ, ಧ್ವನಿ ಎತ್ತಲಿಲ್ಲ. ಕರ್ನಾಟಕ ರಾಜ್ಯದಿಂದ ಹೋದಂತ ಲೋಕಸಭಾ ಸದಸ್ಯರು ನೇರವಾಗಿ ಅವ್ರನ್ನ ಕೇಳ್ತೀನಿ, ಏನ್ ಮಾತಾಡಿದ್ದೀರಿ ನೀವು? ಕಾವೇರಿ ಬಗ್ಗೆ ಮಾತನಾಡಿದ್ರ, ಮಹದಾಯಿ ಬಗ್ಗೆ ಮಾತನಾಡಿದ್ರ, ಗಡಿನಾಡು ಬಗ್ಗೆ ಮಾತನಾಡಿದ್ರ, ಕನ್ನಡಿಗರ ಉದ್ಯೋಗದ ಬಗ್ಗೆ ಮಾತನಾಡಿದ್ರ, ಹಿಂದಿ ವಿರೋಧಿಸಿ ಮಾತನಾಡಿದ್ರ? ಏನೂ ಮಾತಾಡಲಿಲ್ಲ. ಮತ್ತೆ ನೀವು ಲೋಕಸಭೆಗೆ ಸ್ಪರ್ಧೆ ಮಾಡೋದು ಯಾಕೆ? ನಾನಿವತ್ತು ಹೇಳ್ತೀನಿ, ನಾನು ಇಲ್ಲಿ ಯಾರನ್ನು ಟೀಕೆ ಮಾಡಿ ರಾಜಕೀಯ ಮಾತನಾಡಕ್ಕೆ ಹೋಗೋದಿಲ್ಲ. ನಾನಿವತ್ತು ಹೇಳ್ತಾ ಇದ್ದೀನಿ, ಬೆಂಗಳೂರು ದಕ್ಷಿಣ ಕ್ಷೇತ್ರದ ಮತದಾರರಲ್ಲಿ, ಮತದಾರ ಪ್ರಭುಗಳಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೀನಿ. ಕನ್ನಡ ಬೇಕಾ? ವಾಟಾಳ್ ವೋಟ್ ಕೊಡಿ. ಲೋಕಸಭೆಯಲ್ಲಿ ಕರ್ನಾಟಕದ ಪರವಾಗಿ ಹೋರಾಟ ಮಾಡಬೇಕಾ? ವಾಟಾಳ್ ವೋಟ್ ಕೊಡಿ. ಇಡೀ ಕರ್ನಾಟಕದ ಸಂಪೂರ್ಣ ಹೋರಾಟ ಲೋಕಸಭೆಯಲ್ಲಿ. ಕನ್ನಡದ ಬಾವುಟ ಲೋಕಸಭೆಗೆ ಹೋಗ್ಬೇಕಾ? ಕನ್ನಡಕ್ಕೆ ವೋಟ್ ಕೊಡಿ. ಕಾವೇರಿ ಬಗ್ಗೆ ಮಾತನಾಡಬೇಕಾ? ವಾಟಾಳ್ ವೋಟ್ ಕೊಡಿ. ಮಹದಾಯಿ ಬಗ್ಗೆ ಮಾತನಾಡಬೇಕಾ? ವಾಟಾಳ್ ವೋಟ್ ಕೊಡಿ. ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಮಾತನಾಡಬೇಕಾ? ವಾಟಾಳ್ ವೋಟ್ ಕೊಡಿ. ಬಹಳ ಪ್ರಾಮುಖ್ಯವಾಗಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಲೋಕಸಭೆಯ ಮುಂದೆ ಸ್ಥಾಪನೆ ಮಾಡಬೇಕು. ಇದಕ್ಕಾಗಿ ತೀವ್ರ ಹೋರಾಟ. ಆ ದೃಷ್ಟಿಯಿಂದ ಬೆಂಗಳೂರು ಬೆಳಿಬೇಕಾಗಿದೆ, ಬೆಂಗಳೂರು ಅಭಿವೃದ್ಧಿ ಆಗಬೇಕಾಗಿದೆ. ಕನ್ನಡಿಗರಿಗೆ ರಕ್ಷಣೆ, ಕನ್ನಡಿಗರ ಬೆಳವಣಿಗೆ, ಕನ್ನಡಿಗರ ಚಿಂತನೆ, ಕನ್ನಡಿಗರಿಗಾಗಿ ಮಾತಾಡಲಾಗಲ್ಲ, ಕನ್ನಡಕ್ಕಾಗಿ ಮಾತಾಡಲಾಗಲ್ಲ, ಕನ್ನಡದ ಪರವಾಗಿ ಲೋಕಸಭೆಗೆ ಮಾತಾಡಲಾಗಲ್ಲ. ನಿಮ್ಮ ಓಟು ವಾಟಾಳ್ ನಾಗರಾಜ್, 9ನೇ ನಂಬರ್ ಆಟೋ ರಿಕ್ಷಾ. ನಿಮ್ಮ ಓಟು 9ನೇ ನಂಬರ್ ಆಟೋ ರಿಕ್ಷಾ. ಕನ್ನಡಕ್ಕಾಗಿ ನಿಮ್ಮ ಓಟು, ಕನ್ನಡಿಗರಿಗಾಗಿ ನಿಮ್ಮ ಓಟು, ಕರ್ನಾಟಕಕ್ಕಾಗಿ ನಿಮ್ಮ ಓಟು. ನಮಸ್ಕಾರ. ಒಂಬತ್ತನೇ ನಂಬರ್ ಗುರ್ತಿಗೆ, ಆಟೋ ಗುರ್ತಿಗೆ, ಆಟೋ ಗುರ್ತಿಗೆ, ಆಟೋ ಗುರ್ತಿಗೆ, ರಮಸಂಕ ವಾಟಾಳ್ ಪಕ್ಷಕ್ಕೆ. ಇರಲಿ ಸರ್, ಇರಲಿ. ಸ್ವಲ್ಪ ಹಿಂದೆ
ಗೆಲ್ಲಿಸಲು ವಾಟಾಳರಿಗೆ ಓಟು ಕೊಡಿ. ದೆಹಲಿಯಲ್ಲಿ ಕನ್ನಡ ಕೂಗಲು ವಾಟಾಳರಿಗೆ ಒಂದೇ ನೀತಿ, ಪಕ್ಷಾಂತರ ಇಲ್ಲವೇ ಇಲ್ಲ.